ಈಗ ಏನು ಹೊಸ ಸಿಎಂ ಆಗ್ತಿದ್ದಾರೆ ಡಿ ಕೆ ಸಾಹೇಬರು, ಅವ್ರ ಜೊತೆ ನಮ್ಮ ಕ್ಷೇತ್ರದ ಶಾಸಕರು ಮಂತ್ರಿಗಳು ಆದಂತ ಕೆ ಎಚ್ ಮುನಿಯಪ್ಪನವರು ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳು, ಅತ್ಯಂತ ಅನುಭವ ಇರತಕ್ಕಂಥವ್ರು, 7 ಬಾರಿ ಸಂಸದರಾಗಿ ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಸೊ ಅವರನ್ನ ನಮ್ಮ ಡಿ ಕೆ ಸಾಹೇಬರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ಒತ್ತಾಯ ಮಾಡ್ತಾರೆ. ಇಲ್ಲ, ಅದು ಉಳ್ಕೊಳಲ್ಲ, ಖಂಡಿತವಾಗಿ ಮಾಡ್ತಾರೆ. ನಮ್ಮ ಹಿರಿಯರು ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಡಿ ಕೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಒಟ್ಟಿಗೆ ಕೂತು ಒಂದು ದಲಿತ ಸಿಎಂ ಅನ್ನು ಮಾಡ್ತಾರೆ, ಮತ್ತೆ ಒಂದು OBC ಸಿಎಂ ಅನ್ನು ಮಾಡ್ತಾರೆ. ಇದನ್ನೆಲ್ಲ ತೀರ್ಮಾನ ಮಾಡಿ ಮಾಡ್ತಾರೆ ಅಂತ ನಾವೆಲ್ಲ ಆಶಯದಿಂದ ಇದ್ದೇವೆ. ನಮ್ಮ ಸಾಹೇಬರಿಗೂ DCM ಪಟ್ಟ ಸಿಗೋದು ಕನ್ಫರ್ಮ್. ಅಲ್ಲ, ಅವ್ರಿಗೂ ಅರ್ಹತೆ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನಂತಂದ್ರೆ ಇವರು ಅತ್ಯಂತ ಹಿರಿಯರಾಗಿರೋದ್ರಿಂದ, ಅನುಭವಶಾಲಿಗಳಾಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗಲಿ ಅಂತ ನಮ್ಮ ಒತ್ತಾಯ. ಎಲ್ಲ ಮುಖಂಡರಿಗೂ ಒತ್ತಾಯ ಮಾಡ್ತೀವಿ ನಾವು. ಅಲ್ಟಿಮೇಟ್ ಆಗಿ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿ